ನಮಸ್ತೆ ಆತ್ಮೇರೆ, ನಾನು ಮಣಿಕಂಠಜಿ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ರೋಡ್, ಬೆಂಗಳೂರು. ಎನಿ ಟೈಪ್ ಆಫ್ ದಿ ಸ್ಕಿನ್ ಡಿಸೀಸ್ ಅಂದರೆ ಯಾವುದೇ ರೀತಿಯಾದ ಚರ್ಮ ಸಂಬಂಧಿ ಕಾಯಿಲೆಗಳಿಗೆ ಈ ವಿಡಿಯೋದಲ್ಲಿ ಕಲರ್ ಥೆರಪಿ. ಚರ್ಮ ಸಂಬಂಧಿ ಅಂದಾಗ ಎಕ್ಸಿಮಾ, ಸೋರಿಯಸಿಸ್ಸು ಈ ರೀತಿಯಾದ ತುಂಬ ಕ್ರಾನಿಕ್ ಆಗಿರ್ತಕ್ಕಂಥ ಇಶ್ಯೂಸ್ ಕೂಡ ಆಗ್ತವೆ ಸ್ಕಿನ್ನಲ್ಲಿ. ಅಥವಾ ಸಣ್ಣದಾಗಿ ಸ್ಕಿನ್ನು ಡ್ರೈ ಆಗೋದು, ಅಲ್ಲಿ ಇಚ್ಚಿಂಗ್ ಆಗೋದು, ಅಂದರೆ ಕೆರೆತ ಉಂಟಾಗೋದು, ಅಂದರೆ ಚರ್ಮ ಒಣಗುವಿಕೆ, ಆ ರೀತಿ ಎಲ್ಲವೂ ಕೂಡ ಕಾಣಿಸ್ಕೊಳ್ತದೆ ದೇಹದ ವಿವಿಧ ಭಾಗದಲ್ಲಿ. ದೇಹದಲ್ಲಿ ಎಲ್ಲೇ ಸ್ಕಿನ್ ಇಶ್ಯೂಸ್ ಆಗಿರಲಿ. TCMನ ಪ್ರಕಾರ ನಮ್ಮ ಸ್ಕಿನ್ನ ಗೌರ್ ಮಾಡೋದು ಲಂಗ್ಸ್ ಅಂತ ಹೇಳ್ತೀವಿ. ನಮ್ಮ ಲಂಗ್ಸ್ ಏನು ಮಾಡುತ್ತೆ, ಉಸಿರು ತೆಗೆದುಕೊಂಡು ಉಸಿರನ್ನ ಹೊರ ಹಾಕೋದ್ರೊಂದಿಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ನ ಉಸಿರಿನ ಮುಖೇನ ಹೊರ ಹಾಕ್ತದೆ. ಅದರೊಂದಿಗೆ ಲಂಗ್ಸಿಗೆ ಪೇರ್ ಆರ್ಗನ್ ಬಂದು ಲಾರ್ಜ್ ಇಂಟೆಸ್ಟೈನ್ ಏನು ಮಾಡ್ತಾ ಇರ್ತದೆ, ಸಾಲಿಡ್ ವೇಸ್ಟನ್ನು ಹೊರ ಹಾಕುವಂಥ ಕೆಲಸವನ್ನು ಮಾಡುತ್ತೆ. ಈ ಲಂಗ್ಸು ಮತ್ತು ಲಾರ್ಜ್ ಇಂಟೆಸ್ಟೈನಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಆದಾಗ ಸ್ಕಿನ್ನಲ್ಲಿ ಕೂಡ ಸಮಸ್ಯೆಗಳು ತಲೆದೋರುತ್ತೆ ಅನ್ನೋದು. ಇಲ್ಲಿ ನಾವು ಸ್ಕಿನ್ ಅಂತ ಬಂದಾಗ ಜೊತೆಯಲ್ಲಿ ಪೇರ್ ಆರ್ಗನ್ಗೂ ಅಂದರೆ ಲಂಗ್ಸ್ ಜೊತೆಲಿ ಲಾರ್ಜ್ ಇಂಟೆಸ್ಟೈನ್ಗೂ ಟ್ರೀಟ್ ಮಾಡೋದು. ಸಮ್ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದ್ದಾಗ ಸ್ಕಿನ್ನಲ್ಲಿ ಎಕ್ಸಿಮಾ ಆಗಿರ್ಬೋದು, ಸೋರಿಯಸಿಸ್ ಆಗಿರ್ಬೋದು, ಅಥವಾ ಸ್ಕಿನ್ ಡ್ರೈ ಆಗೋದು, ಸ್ಕಿನ್ನಲ್ಲಿ ಇಚ್ಚಿಂಗ್ ಆಗೋದು, ಈವನ್ ಉಳುಕಡ್ಡಿ ಹಾಗೆಲ್ಲ ಕರೀತಾರೆ, ಉಳುಕಡ್ಡಿ ಆಗಿದೆ, ಆ ರೀತಿಯಲ್ಲ ಚರ್ಮದಲ್ಲಿ ಅಲ್ಲಿ ಗಂಧೆ ಆಗಿದೆ, ಕೆಂಪಾಗಿ ರ್ಯಾಷಸ್ ಆಗಿದೆ, ತುರಿಕೆ ಆಗ್ತಾ ಇದೆ, ಅಲ್ಲಿ ನೆವೆ ಆಗ್ತಾ ಇದೆ. ಈ ಎಲ್ಲದಕ್ಕೂ ಕೂಡ ನಾವು ಲಂಗ್ಸ್ ಅಂಡ್ ಲಾರ್ಜ್ ಇಂಟೆಸ್ಟೈನ್ ಅದಕ್ಕೆ ಕೆಲವೊಂದು ಕಲರನ್ನು, ಆ ರಿಫ್ಲೆಕ್ಸಿಗೆ ಕಲರ್ ಹಾಕೋದು ಲಾರ್ಜ್ ಇಂಟೆಸ್ಟೈನ್ ಮತ್ತು ಲಂಗ್ಸ್. ಈ ಚೆವರಿ ಬೆರಳನ್ನು ದೇಹವನ್ನಾಗಿ ತೆಗೆದುಕೊಳ್ಳೋದು. ಇದು ತಲೆ ಭಾಗ, ಇದು ಎದೆ ಭಾಗ, ಇದು ಹೊಟ್ಟೆ ಭಾಗ. ಈ ರೀತಿ ನಾವು ದೇಹವನ್ನು ಡಿವೈಡ್ ಮಾಡ್ಕೊಂಡಾಗ ಲಂಗ್ಸ್ ಅಂತ ಬಂದಾಗ ಇಲ್ಲಿ ನಮ್ಮ ಬಲಗೈ ತೋರು ಬೆರಳು ಬಂದು ಜಲವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಎಡಗೈ ತೋರು ಬೆರಳು ಬಂದು ಅಗ್ನಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಮ್ಮ ಲಂಗ್ಸಲ್ಲಿ ಮತ್ತು ಲಾರ್ಜ್ ಇಂಟೆಸ್ಟೈನಲ್ಲಿ ಅಗ್ನಿ ಜಾಸ್ತಿ ಆಗಿದೆ. ಅಗ್ನಿನ ಬ್ಯಾಲೆನ್ಸ್ ಮಾಡಲಿಕ್ಕೆ ನೀವು ಎಡಗೈ ತೋರು ಬೆರಳಲ್ಲೂ ಲಂಗ್ನ ರಿಫ್ಲೆಕ್ಸಿಗೆ ಡಾರ್ಕ್ ಗ್ರೀನ್ ಹಾಕೋದು ಈ ರೀತಿ. ಬಲಗೈನ ತೋರು ಬೆರಳಲ್ಲೂ ಕೂಡ ಈ ರೀತಿ ಡಾರ್ಕ್ ಗ್ರೀನ್ ಹಾಕೋದು. ಹಾಗೆ ಲಾರ್ಜ್ ಇಂಟೆಸ್ಟೈನ್ನ ರಿಫ್ಲೆಕ್ಸ್ಗೆ ಲಾರ್ಜ್ ಇಂಟೆಸ್ಟೈನ್ ಹೇಗಿದೆಯೋ ಅದೇ ಥರ ನೀವು ಡಿಸೈನ್ ಆಗಿ ಬರೀಲಿಕ್ಕಾದರೆ ಪ್ರಯತ್ನ ಮಾಡಿ, ಇಲ್ಲಾಂದರೆ ಜಸ್ಟ್ ಈ ರೀತಿ ಹಾಕೋದು. ಈ ಕ್ವಶನ್ ಮಾರ್ಕ್ ಥರ ನೀವು ಹಾಕಿದ್ರು ಸಾಕು ನೋಡಿ. ಈ ರೀತಿ ಲಾರ್ಜ್ ಇಂಟೆಸ್ಟೈನಿಗೆ, ದೊಡ್ಡ ಕರಳಿನ ರಿಫ್ಲೆಕ್ಸ್ಗೆ ಡಾರ್ಕ್ ಗ್ರೀನ್ ಕಲರ್ ಹಾಕೋದು. ಈ ಕಲರ್ ಹಾಕಿದ್ಮೇಲೆ ಭಾಳ ಮುಖ್ಯವಾಗಿ ಒಂದು 3 ಅವರು ಉಳಿಸ್ಕೊಳ್ಳೋದು ನೋಡಿ. ಈ ಕೈಯಲ್ಲೂ ಕೂಡ ಈ ರೀತಿ ಲಾರ್ಜ್ ಇಂಟೆಸ್ಟೈನ್ನ ರಿಫ್ಲೆಕ್ಸ್ಗೆ ಡಾರ್ಕ್ ಗ್ರೀನ್ ಹಾಕೋದು. ಹಾಗೇ ನಿಮಗೆ ಚರ್ಮ ಸಂಬಂಧಿ ಕಾಯಿಲೆ ಇದೆ, ವಿಂಡನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಎಡಗೈ ಕಿರು ಬೆರಳಲ್ಲಿ ಸ್ಕೈ ಬ್ಲೂನ ಸಹಾಯದಿಂದ ಸೇಮ್ ಯಥಾಸ್ಥಿತಿಯಲ್ಲಿ ಲಂಗ್ಸ್ಗೂ ಮತ್ತೆ ಲಾರ್ಜ್ ಇಂಟೆಸ್ಟೈನ್, ಇದು ಗ್ರೀನ್ ಥರನೇ ಕಾಣುತ್ತೆ, ಸ್ಕೈ ಬ್ಲೂ ಕಲರ್ ಸೇಮ್ ಲಾರ್ಜ್ ಇಂಟೆಸ್ಟೈನ್ ಥರನೇ ನೀವು ಕಿರು ಬೆರಳಲ್ಲಿ ಸ್ಕೈ ಬ್ಲೂ ಕಲರ್ ಹಾಕೋದು. ಈ ಕೈಯಲ್ಲಿ ಬಲಗೈನ ಕಿರು ಬೆರಳಲ್ಲಿ ಪರ್ಪಲ್ ಕಲರ್ನ ಯೂಸ್ ಮಾಡೋದು. ಆಲ್ಮೋಸ್ಟು ನೀವು ಸುಮಾರು ವೀಡಿಯೋಸ್ ನೋಡಿರ್ತೀರ. ಯಾವುದೇ ಸ್ಕಿನ್ ಇಶ್ಯೂಸ್ ಆದರೆ ರೈಟ್ ಆ್ಯಂಡ್ ಲಿಟಲ್ ಫಿಂಗರಲ್ಲಿ ಅದಕ್ಕೆ ಟ್ರೀಟ್ ಮಾಡ್ಬೋದು ಅಂತ. ನೀವು ಬಲಗೈ ಕಿರು ಬೆರಳಲ್ಲಿ ಲಂಗ್ನ ರಿಫ್ಲೆಕ್ಸ್ಗೆ ಪರ್ಪಲ್ ಕಲರ್ ಹಾಕೋದು. ಅದೇ ರೀತಿ ನೀವು ಲಾರ್ಜ್ ಇಂಟೆಸ್ಟೈನ್ನ ರಿಫ್ಲೆಕ್ಸ್ಗೆ ಪರ್ಪಲ್ ಕಲರ್ ಹಾಕೋದು. ಈ ಕಲರ್ಗಳು ಅಲ್ಲಿ ಲಂಗ್ಸಲ್ಲಿ ಆಗ್ಬೋದು, ಲಾರ್ಜ್ ಇಂಟೆಸ್ಟೈನಲ್ಲಿ ಆಗ್ಬೋದು. ಎನರ್ಜಿ ಇಂಬ್ಯಾಲೆನ್ಸ್ ಆಗಿದರೆ ಅದನ್ನು ಸರಿಪಡಿಸುವಲ್ಲಿ ಈ ರೀತಿ 2 ತೋರು ಬೆರಳಿಗೆ ಗ್ರೀನ್ ಹಾಕೋದು. ಹಾಗೆ 2 ಕಿರುಬೆರಳಲ್ಲಿ ಭಾಳ ಮುಖ್ಯವಾಗಿ ಬಲಗೈ ಕಿರುಬೆರಳಲ್ಲಿ ಪರ್ಪಲು, ಎಡಗೈ ಕಿರುಬೆರಳಲ್ಲಿ ಸ್ಕೈ ಬ್ಲೂ ಕಲರ್, ಈ ರೀತಿ ಕಲರ್ ಅದರೊಂದಿಗೆ ನಿಮ್ಮ ಬ್ರಿಸ್ಟ್ ಲೈನ್ ಕೆಳಗಡೆ 4 ಡಾಟ್ಸ್, ಹಿಂದೆ ಮುಂದೆ 4 ಡಾಟ್. ಇಲ್ಲಿಂದ ಕೂಡ ನಿಮ್ಮ ಲಂಗ್ಸ್ ಮೆರಿಡಿಯನ್ನು ಮತ್ತು ಪೆರಿಕಾರ್ಡಿಯಂ ಮೆರಿಡಿಯನ್ನು ಮತ್ತು ಹಾರ್ಟ್ ಮೆರಿಡಿಯನ್ ಎಲ್ಲವೂ ಕೂಡ ಹಾದೋಗುತ್ತೆ. ಅಲ್ಲಿ ನೀವೇನು ಮಾಡಬೇಕು, ಬ್ರಿಸ್ಟ್ ಲೈನ್ ಕೆಳಗಡೆ ಒಂದು 4 ಡಾಟನ್ನು ಇಡೋದು. ಈ ರೀತಿ ಪ್ರತಿದಿನ ನೀವು ಕಲರ್ ಹಾಕೋದು ನೋಡಿ. ಈ ರೀತಿ 4 ಡಾಟ್ ಇಡೋದು ಈ ಬ್ರಿಸ್ಟ್ ಲೈನ್ ಕೆಳಗಡೆ. ಹಿಂಬದಿಲೂ ಕೂಡ ಅದೇ ರೀತಿ 4 ಡಾಟ್ ಇಡೋದು ಬ್ರಿಸ್ಟ್ ಲೈನಿಗೆ, ಮಣಿಕಟ್ಟಿನ ಕೆಳಭಾಗದ ಈ ರೀತಿ 4 ಡಾಟನ್ನು ಇಡೋದು. ಈ ಕೈಯಲ್ಲೂ ಕೂಡ ಈ ಬ್ರಿಸ್ಟ್ ಲೈನಲ್ಲಿ ಡಾಟ್ ಹಿಡಿಯೋದು 2 ಕೈಯಲ್ಲಿ ಇಡಿ. ಈ ರೀತಿ ಕಲರ್ ಆಗ್ತಾ ಬಂದಂಗೆ ನಿಮಗೆ
ಸ್ಕಿನ್ ಇಚ್ಚಿಂಗ್ ಆಗ್ಬೋದು, ಸ್ಕಿನ್ನಲ್ಲಿ ರ್ಯಾಷಸ್ ಆಗ್ಬೋದು, ಅದೆಲ್ಲವೂ ಕೂಡ ನ್ಯಾಚುರಲ್ ಆಗಿ ನಿವಾರಣೆ ಆಗ್ತಾ ಬರುತ್ತೆ. ಈ ಕಲರ್ನ ನೀವು ಡೇ ಟೈಮಲ್ಲಿ ಹಾಕೋದು, ಡೇ ಟೈಮಲ್ಲಿ ಹಾಕಿಬಿಟ್ಟು ಒಂದು 3 ಅವರ್ ಉಳಿಸ್ಕೋಬೇಕು. ತದನಂತರ ಕಂಪ್ಲೀಟಾಗಿ ಕಲರ್ನ ಅಳಿಸೋದು. ಈ ರೀತಿ ಬ್ರಿಸ್ಟ್ ಲೈನ್ ಕೆಳಗಡೆ 4 ಡಾಟ್ಸ್, ಹಿಂದೆ ಮುಂದೆ 4 ಡಾಟ್ಸನ್ನು ಈ ರೀತಿ ಕಲರ್ ಆಗ್ತಾ ಬಂದಂಗೆ ಫ್ಯೂ ಡೇಸಲ್ಲಿ ನಿಮಗೆ ಸ್ಕಿನ್ನು ರ್ಯಾಷಸ್ಸು, ಸ್ಕಿನ್ ಇಚ್ಚಿಂಗು, ಅದರೊಂದಿಗೆ ನಿಮಗೆ ಲಂಗ್ಸು ಮತ್ತು ಲಾರ್ಜ್ ಇಂಟೆಸ್ಟೈನಲ್ಲೂ ಕೂಡ ಜಲತತ್ವ ಕಮ್ಮಿ ಆಗಿದರೆ ಅದು ಬ್ಯಾಲೆನ್ಸ್ ಆಗಲಿಕ್ಕೆ, ಅಥವಾ ಲಂಗ್ಸ್ ಅಂತ ಬಂದಾಗ ನಿಮ್ಮ ಉಸಿರಾಟ ಸರಾಗುವಾಗ ಆಗಲಿಕ್ಕೆ, ಲಾರ್ಜ್ ಇಂಟೆಸ್ಟೈನ್ ಅಂತ ಬಂದಾಗಲೂ ಕೂಡ ಅದು ಅಲ್ಲಿರ್ತಕ್ಕಂಥ ಸಾಲಿಡ್ ವೇಸ್ಟನ್ನು ಹೊರ ಹಾಕ್ಬೇಕಾದ್ರೂ ಕೂಡ ನೀವು ಲಾರ್ಜ್ ಇಂಟೆಸ್ಟೈನಿಗೆ ಈ ರೀತಿ ಪರ್ಪಲ್ ಕಲರ್ ಹಾಕಿದ್ರೆ ಸಾಕು. ಅಲ್ಲಿರ್ತಕ್ಕಂಥ ಬೇಡದೇ ಇರ್ತಕ್ಕಂಥ ತ್ಯಾಜ್ಯತೆ ಹೊರ ಹೋಗಲಿಕ್ಕೆ, ಹಾಗೆ ವಿಂಡನ್ನು ಕಡಿಮೆ ಮಾಡ್ಕೊಳ್ಳೋದು ಅಂತ ಬಂದಾಗ ಇಲ್ಲಿ ಎಡಗೈ ಕಿರುಬೇಳು ಲಾರ್ಜ್ ಇಂಟೆಸ್ಟೈನ್ ರಿಪ್ಲೇಸಿಗೆ ಸ್ಕೈ ಬ್ಲೂ ಮತ್ತು ಲಂಗ್ನ ರಿಪ್ಲೇಸ್ಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಸೊ ಈ ರೀತಿ ಕಲರ್ ಆಗ್ತಾ ಇದ್ದಂಗೆ ನಿಮಗೆ ಫ್ಯೂ ಡೇಸಲ್ಲೇ ಸ್ಕಿನ್ನ ಸಂಬಂಧಿತ ಸಮಸ್ಯೆಗಳೆಲ್ಲವೂ, ಆಲ್ ಟೈಪ್ ಆಫ್ ದಿ ಸ್ಕಿನ್ ಡಿಸೀಸಸ್ ಎಲ್ಲವೂ ಕೂಡ ಕಡಿಮೆ ಆಗೋದನ್ನು ನೀವು ಕಾಣ್ಬೋದು ನ್ಯಾಚುರಲ್ ಆಗಿ. ಸೊ ಈ ಕಲರ್ ಥೆರಪಿ ಯಾರೆಲ್ಲ ಸ್ಕಿನ್ನ ರಿಲೇಟೆಡ್ ಸಂಬಂಧಿತ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೋ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರು ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.